ಶಾಶ್ವತ ನೀರಾವರಿ ಹೋರಾಟಕ್ಕೆ ಶಾಶ್ವತ ನೀರಾವರಿ ಹೋರಾಟಕ್ಕೆ ಬೇಕೇ ಬೇಕು ಶಾಶ್ವತ ನೀರು ಬೇಕೇ ಬೇಡ ಎಲ್ಲವರೆಗೂ ಹೋರಾಟ 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 ಎಲ್ಲವರೆಗೂ ಹೋರಾಟ 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 ಎಲ್ಲವರೆಗೂ ಹೋರಾಟ ಯಾಕನ್ನ ಹೋರಾಟ ಎಲ್ಲಿಯ ತನಕ ಹೋರಾಟ ಎಲ್ಲ ತನಕ ಹೋರಾಟ ಯಾರೇ ಬರಲಿ ಒಗ್ಗಟ್ಟಿರಲಿ ಏನೇ ತರಲಿ ಬಯಲುಸೀಮೆ ಜಿಲ್ಲೆಗಳಿಗೆ ಶಾಶ್ವತ ನೀರನ್ನ ಒದಗಿಸುವ ಸಲುವಾಗಿ ಎತ್ತಿನಹೊಳೆ ನೀರಿನ ಯೋಜನೆಯನ್ನ ಅಂದಿನ ರಾಜ್ಯ ಸರ್ಕಾರ ಆರಂಭಿಸಿತು. ಇದು ಬಯಲುಸೀಮೆ ಜನರಿಗೆ ವರದಾನವಾಗುತ್ತದೆ ಎಂದು ಭಾವಿಸಲಾಗಿತ್ತು. ಆದರೆ ಬಂದ ಸರ್ಕಾರಗಳು ಯೋಜನೆ ಹೆಸರಲ್ಲಿ ಬಜೆಟ್ನ ಗಾತ್ರ ಹೆಚ್ಚಿಸುತ್ತಿವೆ ಹೊರತು ಒಂದು ಹನಿ ನೀರು ಸಹ ಇದುವರೆಗೂ ಬರಲಿಲ್ಲ. ಈ ಬಗ್ಗೆ ಶಾಶ್ವತ ನೀರಾವರಿ ಸಮಿತಿ ಹೋರಾಟ ಸಮಿತಿ ಅಧ್ಯಕ್ಷ ಆರ್ ಆಂಜನೇಯ ರೆಡ್ಡಿ ನೇತೃತ್ವದಲ್ಲಿ ಆಗಿಂದಾಗೆ ಹೋರಾಟಗಳನ್ನ ಮಾಡುತ್ತಾ ಸರ್ಕಾರದ ಮೇಲೆ ಒತ್ತಡ ಹೇರುತ್ತಿದ್ದಾರೆ. ಆದರೆ ಇದಕ್ಕೆ ಜನಪ್ರತಿನಿಧಿಗಳು ಮಾತ್ರ ಕ್ಯಾರೆ ಅನ್ನುತ್ತಿಲ್ಲ. ಇದೀಗ ಜೂನ್ 19ರಂದು ಚಿಕ್ಕಬಳ್ಳಾಪುರ ತಾಲೂಕಿನ ವಿಶ್ವ ಪ್ರಸಿದ್ಧ ಪ್ರವಾಸಿ ತಾಣ ನಂದಿಗಿರಿಧಾಮದಲ್ಲಿ ಸಚಿವ ಸಂಪುಟ ಸಭೆ ನಡೆಸುತ್ತಿರುವುದರಿಂದ ಸಿಎಂ ಸಿದ್ದರಾಮಯ್ಯನವರು ಈ ಭಾಗದ ಶಾಶ್ವತ ನೀರಾವರಿ ಹಾಗೂ ಶುದ್ಧ ಕುಡಿಯುವ ನೀರಿಗಾಗಿ ಇರುವ ಯೋಜನೆಗಳ ಬಗ್ಗೆ ಸಮರ್ಪಕವಾಗಿ ಮಾಹಿತಿ ನೀಡಬೇಕು. ಶಾಶ್ವತ ನೀರಾವರಿ ಹೋರಾಟ ಸಮಿತಿಯಿಂದ ಬಹಿರಂಗ ಪತ್ರ ಬರೆದಿದ್ದಾರೆ. ಈ ಬಗ್ಗೆ ಮಾತನಾಡಿದ ಆರ್ ಆಂಜನೇಯ ರೆಡ್ಡಿ ಅವರು, ಎತ್ತಿನಹೊಳೆ ಯೋಜನೆ ಹೆಸರಲ್ಲಿ ಬಂದ ಸರ್ಕಾರಗಳಿಂದ ಬಜೆಟ್ ಗಾತ್ರ ಹೆಚ್ಚಾಗುತ್ತಿದೆ ಹೊರತು ಒಂದು ಹನಿ ನೀರು ಸಹ ಬರಲಿಲ್ಲ. ಪ್ರಸ್ತುತ ನೀರು ಬರುವುದೇ ಅನುಮಾನವಾಗಿದೆ. ಇದೊಂದು ಬೋಗಸ್ ಯೋಜನೆಯಾಗಿದೆ. ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು. ಶುದ್ಧ ಕುಡಿಯುವ ನೀರು ಹಾಗೂ ಶಾಶ್ವತ ನೀರಾವರಿ ಯೋಜನೆಗಳ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಸಮರ್ಪಕ ಹೇಳಿಕೆ ಮೂಲಕ ನಮ್ಮ ಆತಂಕಗಳನ್ನು ದೂರ ಮಾಡಬೇಕು ಎಂದು ಮನವಿ ಮಾಡಿದ್ದಾರೆ. ನಿಷ್ಠುರವಾಗಿ ಮಾತಾಡಲಿಕ್ಕೆ ಹೆಸರಾಗಿರ್ತಕ್ಕಂಥವ್ರು, ಒಬ್ಬ ಧೀಮಂತ ನಾಯಕರ ಮಗ, ಅವರು ಓದ್ಕೊಂಡಿದ್ದಾರೆ, ಡಾಕ್ಟರ್ ಆಗಿದ್ದಾರೆ. ನಾನು ಅವ್ರಿಗೆ ಒಂದು ಪ್ರಶ್ನೆ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ. ದಯಮಾಡಿ, ಇವತ್ತು ಬೆಂಗಳೂರಿನಲ್ಲಿ 3-4 ಕಡೆ ಟರ್ಷರಿ ಟ್ರೀಟ್ಮೆಂಟ್ ಪ್ಲಾಂಟ್ಸ್ ಇದೆ. ಕರ್ನಾಟಕ ಸರ್ಕಾರದ್ದೇ ಟರ್ಷರಿ ಟ್ರೀಟ್ಮೆಂಟ್ ಪ್ಲಾಂಟ್ಸ್ ಇದೆ. 3 ಹಂತದಲ್ಲಿ ಶುದ್ಧೀಕರಣ ಮಾಡುವಂಥ ಪ್ಲಾಂಟ್ಸ್ ಇದೆ. ಎಲ್ಲೆಲ್ಲಿದೆ? ಲಾಲ್ಬಾಗಲ್ಲೊಂದಿದೆ, ಕಬ್ಬನ್ ಪಾರ್ಕಲ್ಲಿ ಒಂದಿದೆ, ಯಲಹಂಕದಲ್ಲಿ ಒಂದಿದೆ. ಲಾಲ್ಬಾಗಲ್ಲಿರೋಂಥದ್ರಿಂದ ಅವ್ರು ಎದಕ್ಕೆ ಬಳಸ್ತಾ ಇದ್ದಾರೆ? 3ನೇ ಹಂತ ಶುದ್ಧೀಕರಣ ಅಲ್ಲಿ ಗಾರ್ಡನ್ ಮೇಂಟೈನ್ ಮಾಡಲಿಕ್ಕೆ ಬಳಸ್ತಾ ಇದ್ದಾರೆ. ಕಬ್ಬನ್ ಪಾರ್ಕಲ್ಲಿರೋದ್ರಿಂದ ಕಬ್ಬನ್ ಪಾರ್ಕ್ ಮೇಂಟೆನೆನ್ಸು ಮತ್ತು ಇದು ಇದೆಯಲ್ಲ, ಇಲ್ಲಿ ಹುಲ್ಲು ಬೆಳೀಲಿಕ್ಕೆ ಗಲ್ಫ್ ಕ್ಲಬ್ಗೆ ಮತ್ತು ಇದರಲ್ಲಿ ವಿಧಾನಸೌಧದಲ್ಲಿ ಫ್ಲಶ್ ವಾಶ್ಗೆ ಟಾಯ್ಲೆಟ್ಗಳನ್ನು ಕ್ಲೀನ್ ಮಾಡಲಿಕ್ಕೆ ಬಳಸ್ತಾ ಇದ್ದಾರೆ. 3ನೇ ಹಂತದ ಶುದ್ಧೀಕರಣದ ಘಟಕದಿಂದ ಬರುವಂಥ ನೀರನ್ನು. ಇದಕ್ಕೆ ನಮ್ಮ ಹತ್ರ ದಾಖಲೆ ಇದೆ. ನಾನು ವಿನಂತಿ ಮಾಡ್ತೀನಿ, ನೀವೇನಾದರೂ ಆ ನೀರನ್ನು, ಯಾವ ಅಧಿಕಾರಿಗಳಿದ್ದೀರಿ, ಯಾವ ಜನಪ್ರತಿನಿಧಿಗಳಿದ್ದೀರಿ, ಆ 3ನೇ ಹಂತದ ನೀರನ್ನು ಕುಡೀರಿ ಸ್ವಾಮಿ. ನೀವು ಕುಡಿದು ತೋರಿಸಿ ನಮಗೆ. ಆಮೇಲೆ ನೀವು ಅದನ್ನು 3ನೇ ಹಂತದ ನೀರನ್ನು ಕುಡಿದ್ರೆ ಆಮೇಲೆ ನಾವು 2ನೇ ಹಂತದ ಸಾಕು ನಮಗೆ. ನಾವು ಯಾಕೆಂದರೆ 2ನೇ ದರ್ಜೆ 3ನೇ ದರ್ಜೆ ಪ್ರಜೆಗಳಲ್ವ ನಾವು. ಈ ಕರ್ನಾಟಕ ರಾಜ್ಯಕ್ಕೆ ಟ್ಯಾಕ್ಸ್ ಕಟ್ತಾ ಇಲ್ಲ ನಾವು. ನೀವು ನಮ್ಮನ್ನು ಇದ್ರ ಥರ ಸಾಕ್ತಾ ಇದ್ದೀರಿ, ಮಲತಾಯಿ ಮಕ್ಕಳನ್ನ ಸಾಕ್ತಾ ಇದ್ದೀರಿ. ಆಯಿತು, ನೀವು ಅದನ್ನು ಕುಡಿದು ತೋರಿಸಿ. ಹೇಳ್ತೀರಲ್ಲ ಎಲ್ಲ ಕಡೆ 3ನೇ ಹಂತದ ಶುದ್ಧೀಕರಣ ಅಂದರೆ ಕುಡಿಯೋಕ್ಕಾಗ್ಬಿಡ್ತದೆ. ಆಯಿತು, ನೀವು ಕುಡಿದು ತೋರಿಸಿ ಸ್ವಾಮಿ. ಇದೆಯಲ್ಲ ಪಕ್ಕದಲ್ಲಿ 3ನೇ ಹಂತದ ಶುದ್ಧೀಕರಣದ ನೀರು. ಆಮೇಲೆ ಯಲಹಂಕದಲ್ಲಿ ಒಂದು 3ನೇ ಹಂತದ ಶುದ್ಧೀಕರಣ ಇದೆ. ಅದು ಎಲ್ಲಿಗೆ ಹೋಗ್ತಾ ಇದೆ? ಅದು ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಅಲ್ಲೂ ಫ್ಲಶ್ ಗಾರ್ಡನಿಂಗ್ ಮಾಡಲಿಕ್ಕೆ, ಅಲ್ಲಿನ ಪಾರ್ಕ್ ಮೇಂಟೈನ್ ಮಾಡಲಿಕ್ಕೆ, ಅಲ್ಲಿ ಫ್ಲಶ್ ಮಾಡಲಿಕ್ಕೆ ಹೋಗ್ತಾ ಇದೆ. ಯಾರು ಕುಡಿತಾ ಇದ್ದಾರೆ? ಈ ರೀತಿಯಾದಂಥ ಜನಗಳನ್ನು ಆತ್ಮವಂಚನೆ ಮಾಡ್ಕೊಂಡು ಜನರಿಗೆ ಸುಳ್ಳು ಭರವಸೆಗಳನ್ನು ಕೊಟ್ಟು ಎಷ್ಟು ದಿನ ಸುಳ್ಳು ಹೇಳ್ತೀರಿ? ಎಷ್ಟು ವರ್ಷ ಸುಳ್ಳು ಹೇಳ್ತೀರಿ? ಜನರ ತಾಳ್ಮೆನೂ ಮಿತಿ ಮೀರಿ ಹೋಗಿದೆ. ಈಗಾಗಲೇ ಅನೇಕ ಜನರಿಗೆ ಅಲ್ಲ, ನಿಮ್ಮ ಹಿಂಬಾಲಕರಿಗೆ, ಯಾವುದೇ ಪಕ್ಷದವರು ಇರಲಿ, ನಿಮ್ಮ ಪಕ್ಷಗಳ ಹಿಂಬಾಲಕರಿಗೆ ನಿಮ್ಮ ಮೇಲೆ ಒಂದು ರೀತಿಯಾದಂಥ ಅಸಹ್ಯ ಬಂದ್ಬಿಟ್ಟಿದೆ. ಏನಪ್ಪ ಇವ್ರ ಮಾತುಗಳನ್ನ ಹೇಳ್ಕೊಂಡು ನಾವು ಜನಗಳ ಹತ್ರ ಕೇಳ್ತೀವಿ, ಜನಗಳು ನಮ್ಮನ್ನು ಕೇಳ್ತಾರೆ. ಇವರೇನೋ ಸ್ವಿಚ್ ಆಫ್ ಮಾಡ್ಕೊಂಡು ಕೂತ್ಕೊಳ್ತಾರೆ ಎಲ್ಲೋ ಒಂದು ಕಡೆ ಸಿಗದೇ ಇರೋ ಥರ. ಆದರೆ ನಾವು ಜನಸಾಮಾನ್ಯರ ಜೊತೆ ಇರೋರು ಹೇಗೆ ಅಂತೇಳಿ ಈಗಾಗಲೇ ಅವ್ರಿಗೂ ಅಸಹ್ಯ ಬಂದಿದೆ. ಏನು TMC, ಎಷ್ಟು ನೀರು TMC ಬೇಕು? 80 TMC ನೀರು ಬೇಕು ಈ 3 ಜಿಲ್ಲೆಗಳಿಗೆ. ಇಲ್ಲಿ ಸುಮಾರು 5400 ಕೆರೆಗಳಿದ್ದಾವೆ. ಆ ಕೆರೆಗಳನ್ನು ತುಂಬಿಸಬೇಕು. ಇಲ್ಲಿ ಲಕ್ಷಾಂತರ ಎಕರೆ ಫಲವತ್ತಾದ ಕೃಷಿ ಭೂಮಿ ಇದೆ. ಬೇರೆ ರಾಜ್ಯದ ಬೇರೆ ಜಿಲ್ಲೆಗಳಿಗಿಂತಲೂ ಹೋಲಿಸಿದರೆ ಅತ್ಯಂತ ಫಲವತ್ತಾದ ಭೂಮಿ ಇದೆ.
ಇಲ್ಲಿ ಕೃಷಿಯನ್ನೇ ನಂಬಿಕೊಂಡಿರ್ತಕ್ಕಂಥ ಲಕ್ಷಾಂತರ ಕುಟುಂಬಗಳಿದ್ದಾವೆ. ಇಲ್ಲಿ ಜಾನುವಾರುಗಳಿದ್ದಾವೆ, ಹೈನುಗಾರಿಕೆ ನಡೀತಾ ಇದೆ, ಕೃಷಿ ಉದ್ಯಮ ಇದು ಹೈನೋದ್ಯಮ ನಡೀತಾ ಇದೆ, ಆಮೇಲೆ ಸೆರಿಕಲ್ಚರ್ ರೇಷ್ಮೆ ಉದ್ಯಮ ನಡೀತಾ ಇದೆ, ತೋಟಗಾರಿಕೆ ನಡೀತಾ ಇದೆ ಮತ್ತು ಪುಷ್ಪೋದ್ಯಮ ನಡೀತಾ ಇದೆ. ಹೀಗೆ ವಿವಿಧ ರೀತಿಯಾದಂಥ ಕೃಷಿ ಮಾಡುವಂಥ ವಾಣಿಜ್ಯ ಬೆಳೆಗಳನ್ನು ಬೆಳೆಯುವಂಥ ಅನೇಕ ಜನ ರೈತರು ಇವತ್ತು ನೀರಿನ ಮೇಲೆ ಅವಲಂಬಿತರಾಗಿದ್ದಾರೆ. ಇವತ್ತು ಅವರ ಪರಿಸ್ಥಿತಿ ಏನಾಗಿದೆ, ಒಂದು ಕಡೆ ತಾವು ದುಡಿದ ಹಣವನ್ನೆಲ್ಲ ಬೋರುಗಳ ಮೇಲೆ ಸುರಿಯೋದು, ಅದರಲ್ಲಿ ಅವು ವಿಫಲ ಆದರೆ ಮತ್ತೆ ಇನ್ನೊಂದು ಬೇರೆ ಬೋರುಗಳಿಗೆ ಹೋಗೋದು, ತಾವು ದುಡಿದ ಹಣವನ್ನೆಲ್ಲ ಇವತ್ತು ಬೋರುಗಳಿಗೆ ವ್ಯಯ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಒಂದು ಕಡೆ ಇದು ತೊಂದರೆ ಆದರೆ ಇನ್ನೊಂದು ಕಡೆ ನಮ್ಮ ಕುಡಿಯುವ ನೀರಿನ ಗುಣಮಟ್ಟ ಈ ಜಿಲ್ಲೆಗಳ ಇವತ್ತು ನಾವು ಯಾರನ್ನೂ ಸಾಮಾನ್ಯ ನಾಗರಿಕರಿಗೆ ಕೊಡಬೇಕಾಗಿದ್ದಂಥ ನೀರಿನ ಗುಣಮಟ್ಟ ಏನಿದೆ ಅಂಥ ನೀರನ್ನು ಕೊಡಲಿಕ್ಕೆ ಸರಬರಾಜು ಮಾಡಲಿಕ್ಕೆ ಇವತ್ತು ಸರ್ಕಾರ ವಿಫಲವಾಗಿದೆ. ಇವತ್ತು ಅನೇಕ ರಾಸಾಯನಿಕಗಳಿರ್ತಕ್ಕಂಥದ್ದು, ಇದನ್ನು ಬರೀ ಬಾಯಿ ಮಾತಲ್ಲಿ ಹೇಳೋದಲ್ಲ. IASC ಏನು ನಮ್ಮ ಕುಡಿಯುವ ನೀರಿನ ಗುಣಮಟ್ಟ ಅಧೋಗತಿಗೆ ಹೋಗಿದೆ ಅಂತ ಹೇಳಿದೆ. ಇವತ್ತು ಕುಡಿಯುವ ನೀರಿನಲ್ಲಿ ಯುರೇನಿಯಂ ಇದೆ ಅನ್ನುವಂಥ ವರದಿಯನ್ನು ಕೊಟ್ಟು ಕೇಂದ್ರ ಸರ್ಕಾರಕ್ಕೆ ವರದಿ ಕೊಟ್ಟಿದೆ. ನಮ್ಮ ಕುಡಿಯುವ ನೀರಿನಲ್ಲಿ ನೈಟ್ರೇಟ್ಸ್ ಇದ್ದಾವೆ ಅಂತೇಳಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಎಚ್ಚರಿಸ್ತಾ ಇದೆ. ಇನ್ನೊಂದು ಕಡೆ ಫ್ಲೋರೈಡ್ ಇದೆ ಅಂತ ಎಚ್ಚರಿಸ್ತಾ ಇದೆ. ಇಂಥ ನೈಟ್ರೇಟ್ಸ್ ಇರ್ತಕ್ಕಂಥ ನೀರನ್ನು, ಯುರೇನಿಯಂ ಇರ್ತಕ್ಕಂಥ ನೀರನ್ನು ಕುಡಿದ್ರೆ ಬಹು ಅಂಗಾಂಗಗಳು ವೈಫಲ್ಯ ಆಗ್ತವೆ. ನೇರವಾಗಿ ಇವತ್ತು ನಮಗೆ ಕಿಡ್ನಿ ಹೋಗ್ತದೆ, ಲಿವರ್ ಹೋಗ್ತದೆ, ಕ್ಯಾನ್ಸರ್ ಬರ್ತದೆ. 100ಕ್ಕೆ 100 ನೈಟ್ರೇಟ್ ಇರ್ತಕ್ಕಂಥ ನೀರನ್ನು ಕುಡಿದ್ರೆ ಕ್ಯಾನ್ಸರ್ ಬರ್ತದೆ ಅಂತ ಹೇಳಿ ವೈಜ್ಞಾನಿಕ ಸಂಸ್ಥೆಗಳು ಎಚ್ಚರಿಸ್ತಾ ಇದ್ದಾವೆ. ಆದರೆ ಇವೆಲ್ಲವನ್ನು ಇವತ್ತು ಕಸದ ಬುಟ್ಟಿಗೆ ಹಾಕಿ ವೈಜ್ಞಾನಿಕ ಸಂಸ್ಥೆಗಳ ವರದಿಗಳನ್ನು ಎತ್ತಿನ ಹೊಳೆ ಕಾಂಟ್ರಾಕ್ಟರ್ ಹೇಳಿದ್ರು 24 TMC ಬರ್ತದೆ, ನಿಮಗೆ 2 ವರ್ಷದಲ್ಲಿ ಕೊಡ್ತೀವಿ ಅಂತ ಹೇಳ್ತಾರೆ. ಅದು ಯಾವ ಬಾಯಲ್ಲಿ ಹೇಳ್ತಾರೋ ಗೊತ್ತಿಲ್ಲ. ಈ ಸಂದರ್ಭದಲ್ಲಿ ಶಾಶ್ವತ ನೀರಾವರಿ ಹೋರಾಟ ಸಮಿತಿಯ ಪದಾಧಿಕಾರಿಗಳು, ರೈತಪರ ಸಂಘಟನೆಗಳ ಮುಖಂಡರು, ಕನ್ನಡಪರ ಸಂಘಟನೆಗಳ ಮುಖಂಡರು ಮತ್ತಿತರರು ಹಾಜರಿದ್ದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಲಕ್ಷ್ಮೀನಾರಾಯಣ್, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.